ತಮಿಳುನಾಡು ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಈ ಮೀನಾಕ್ಷಿ ಅಮ್ಮನ್ ದೇವಸ್ಥಾನವು ಒಂದಾಗಿದೆ. ಈ ಆಲಯವು ಮದುರೈನ ಮಧ್ಯಭಾಗದಲ್ಲಿದ್ದು ಪ್ರಮುಖ ಆಕರ್ಷಣೆಯಾಗಿದೆ. ವರದಿಗಳ ಪ್ರಕಾರ 2018ರಿಂದ ದೇವಾಲಯದ ಆವರಣದಲ್ಲಿ ಸೆಲ್ ಫೋನ್ಗಳನ್ನು ನಿಷೇಧಿಸಿದೆ. ಆಧುನಿಕ ಸಾಧನಗಳಿಗೆ ಸಂಬಂಧಿಸಿದ ಸಂಭಾವ್ಯ ಅಪಾಯಗಳಿಂದ ರಕ್ಷಿಸಲು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನಿಮ್ಮ ಮೊಬೈಲ್ಗಳನ್ನು ನೀವು ಲಾಕರ್ನಲ್ಲಿ ಮಾತ್ರ ಇಡಬಹುದು. ಸ್ವಿಚ್ ಆಫ್ ಮಾಡಿ ಕೂಡ ಜೇಬಿನಲ್ಲಿ ಸೇರಿಸಲು ಸಾಧ್ಯವಿಲ್ಲ. ಅಯೋಧ್ಯೆ ರಾಮ ಮಂದಿರವು ಮೊಬೈಲ್ ಫೋನ್ಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ದೀಪಾವಳಿಗೆ ಸಜ್ಜಾಗುತ್ತಿದೆ. ಈ ಸಮಯದಲ್ಲಿ ಮಾತ್ರ ಮೊಬೈಲ್ ಫೋನ್ಗಳನ್ನು ಭಕ್ತರು ಕೊಂಡೊಯ್ಯಲು ನಿಷೇಧಿಸಲಾಗಿಲ್ಲ. ಬದಲಾಗಿ ಯಾವುದೇ ಸಮಯದಲ್ಲಿಯೂ ಭೇಟಿ ನೀಡುವಾಗಲೂ ಇದು ಅನ್ವಯಿಸುತ್ತದೆ. ದೇವಸ್ಥಾನದ ಆಡಳಿತ ಮಂಡಳಿಯು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಆವರಣದಲ್ಲಿ ಮೊಬೈಲ್ ಫೋನ್ಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಉತ್ತರಾಖಂಡ ರಾಜ್ಯದ ಕೇದಾರನಾಥ ದೇವಾಲಯವು ಛೋಟಾ ಚಾರ್ಧಾಮ್ನ ಭಾಗವಾಗಿದೆ. ಈ ಪವಿತ್ರವಾದ ಆಲಯವು ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ತೆರೆದಿರುತ್ತದೆ. ಕೇದಾರನಾಥ ಆಲಯವು ಹಿಮಾಲಯದ ಅತ್ಯಂತ ಪ್ರಸಿದ್ಧ ಮತ್ತು ಪೂಜ್ಯ ತಾಣಗಳಲ್ಲಿ ಒಂದಾಗಿದೆ. ಕೇದಾರನಾಥ ದೇವಾಲಯವು ಇದೇ ರೀತಿ ಕಟ್ಟುನಿಟ್ಟಾದ ಮೊಬೈಲ್ ನಿಷೇಧವನ್ನು ಜಾರಿಗೆ ತಂದಿದೆ. ಯಾವುದೇ ಕಾರಣಕ್ಕೂ ವಿಡಿಯೋಗಳು, ರೀಲ್ಸ್ಗಳನ್ನು ತೆಗೆದುಕೊಳ್ಳುವಂತಿಲ್ಲ. ದೇವಾಲಯದ ಆಡಳಿತ ಮಂಡಳಿಯು ಆಲಯದಿಂದ ಸುಮಾರು 30 ಮೀಟರ್ ಒಳಗೆ ಕ್ಯಾಮೆರಾಗಳು ಮತ್ತು ಸೆಲ್ ಫೋನ್ಗಳ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ.